ಹಾಯ್, ನೀವು MIS ಎಕ್ಸಿಕ್ಯೂಟಿವ್ ಡೇಟಾ ಅನಲಿಸ್ಟ್ ಅಥವಾ ಆಫೀಸ್ ಜಾಬ್ ಮಾಡ್ಬೇಕಾ? ಹಾಗಾದ್ರೆ ಎಕ್ಸ್ ಲುಕಪ್ ಕಲಿಯುವುದು ಕಡ್ಡಾಯ. ಈ ವಿಡಿಯೋದಲ್ಲಿ ಎಕ್ಸ್ ಲುಕಪ್ ಫಂಕ್ಷನ್ಸ್ ಹೆಂಗ್ ವರ್ಕ್ ಆಗಿದೆ ಅಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಏನ್ ಮಾಡಿದ್ದೆ ಅಂದ್ರೆ ವಿ ಲುಕಪ್ ಫಂಕ್ಷನ್ ನ ಯೂಸೇಜ್ ಬಗ್ಗೆ ಹೇಳಿದ್ದೆ. ಅಂದ್ರೆ ಒಂದೆರಡು ಉದಾಹರಣೆಗಳೊಂದಿಗೆ ವಿ ಲುಕಪ್ ಹೆಂಗ್ ಯೂಸ್ ಮಾಡೋದು ಮತ್ತು ಡೇಟಾ ಹೆಂಗ್ ಸರ್ಚ್ ಮಾಡಬಹುದು ಅಂತ ಹೇಳಿ ವಿತಿನ್ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ನಾವು ಹೆಂಗ್ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ನೋಡಿದ್ವಿ. ಈ ವಿಡಿಯೋದಾಗ ಏನ್ ನೋಡೋಣ ಅಂದ್ರ ಕೆಲವು ಸಿಂಪಲ್ ಉದಾಹರಣೆಗಳೊಂದಿಗೆ ಎಕ್ಸ್ ಲುಕಪ್ ಹೆಂಗ್ ಫಂಕ್ಷನ್ ಆಕೈತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏನ್ ಮಾಡೋದಂದ್ರ ವಿ ಲುಕಪ್ಗೆ ಮತ್ತೆ ಎಕ್ಸ್ ಲುಕಪ್ಗೆ ಏನ್ ಡಿಫ್ರೆನ್ಸ್ ಐತೆ ಅಂತ ನೋಡ್ಕೊಂಡ್ ಬರೋಣ. ಅಂದ್ರೆ ವಿ ಲುಕಪ್ ಫೀಚರ್ಸ್ ನ ಮತ್ತೆ ಎಕ್ಸ್ ಲುಕಪ್ ಫೀಚರ್ಸ್ಗೆ ಏನ್ ಡಿಫ್ರೆನ್ಸ್ ಐತೆ ಅಂತ ಹೇಳಿ. ಒಂದೇ ಫೀಚರ್ ಏನಂತಂದ್ರೆ ವಿ ಲುಕಪ್ ಡೈರೆಕ್ಷನ್ ಅಂತ ಹೇಳಿ. ಲುಕಪ್ ಡೈರೆಕ್ಷನ್ ಅಂದ್ರ ಡೇಟಾ ಹೆಂಗ್ ಸರ್ಚ್ ಆಕೈತೆ ಅಂತ ಹೇಳಿ. ಓನ್ಲಿ ಲೆಫ್ಟ್ ಟು ರೈಟ್ ಆಕೈತೆ. ಅಂದ್ರೆ ಡೇಟಾ ಹೆಂಗ್ ಸರ್ಚ್ ಆಗ್ತದೆ ಅಂದ್ರೆ ಲೆಫ್ಟ್ ಟು ರೈಟ್ ಅಷ್ಟೇ ಡೇಟಾ ಸರ್ಚ್ ಆಕೈತಿ. ಎಕ್ಸ್ ಲುಕಪ್ ಒಳಗ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಟು ಅಪ್ ಅಂಡ್ ಡೌನ್ ಎಲ್ಲ ಡೈರೆಕ್ಷನ್ ಒಳಗೂ ಡೇಟಾ ಸರ್ಚ್ ಆಕೈತಿ. ಮತ್ತೆ ಡಿಫಾಲ್ಟ್ ಮ್ಯಾಚ್ ಇನ್ನೊಂದು ಫೀಚರ್ ಅಂದ್ರೆ ಡಿಫಾಲ್ಟ್ ಮ್ಯಾಚ್. ವಿ ಲುಕಪ್ ಒಳಗ ನಾವು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸರ್ಚ್ ಹಾಕಿದ್ವು ಅಂದ್ರೆ ನಾವು ಅದಕ್ಕ ವ್ಯಾಲ್ಯೂಸ್ ಕೊಡ್ಬೇಕಿತ್ತು. 0 ಮೀನ್ಸ್ ಎಕ್ಸಾಕ್ಟ್, 1 ಮೀನ್ಸ್ ಅಪ್ರಾಕ್ಸಿಮೇಟ್ ಅಂತ ಹೇಳಿ ನಾವು ಅದಕ್ಕೆ ಸರ್ಚ್ ಕ್ರೈಟೇರಿಯಾ ಕೊಟ್ರೆ ಆ ವ್ಯಾಲ್ಯೂಸ್ ಮೇಲೆ ಅದು ಸರ್ಚ್ ಹಾಕಿತ್ತು. ಆದ್ರೆ ಈ ಎಕ್ಸ್ ಲುಕಪ್ ಒಳಗ ಎಕ್ಸಾಕ್ಟ್ ಮ್ಯಾಚ್ ಬೈ ಡಿಫಾಲ್ಟ್ ಅಂದ್ರೆ ಡಿಫಾಲ್ಟ್ ಆಗಿದೆ. ಎಕ್ಸಾಕ್ಟ್ ಮ್ಯಾಚ್ ಇದ್ದಷ್ಟು ಡಿಸ್ಪ್ಲೇ ಆಗೈತಿ. ನೆಕ್ಸ್ಟ್ ಕಾಲಮ್ ನಂಬರ್. ವಿ ಲುಕಪ್ ಒಳಗ ಕಾಲಮ್ ನಂಬರ್ ಇಂಡೆಕ್ಸ್ ನ ಹಾಕ್ತಿದ್ವಿ ನಾವು. ಅಂದ್ರೆ ಎಷ್ಟನೇ ಕಾಲಮ್ ಇಂದ ಡೇಟಾ ಎಕ್ಸ್ಟ್ ಸರ್ಚ್ ಆಗ್ಬೇಕಂತ ಹೇಳಿ. ಎಕ್ಸ್ ಲುಕಪ್ ಒಳಗ ಹಂಗಿಲ್ಲ. ನಾವು ಏನು ಕಾಲಮ್ ಇಂಡೆಕ್ಸ್ ನಂಬರ್ ಕೊಡಲಿಲ್ಲ ಅಂದ್ರೂ ಆಟೋಮೆಟಿಕ್ ಡೇಟಾ ಸರ್ಚ್ ಆಕೈತಿ. ನೆಕ್ಸ್ಟ್ ಇನ್ಸರ್ಟ್ ಡಿಲೀಟ್ ಕಾಲಮ್ಸ್ ಅಂತ ಹೇಳಿ. ವಿ ಲುಕಪ್ ಒಳಗ ನಾವು ಫಾರ್ಮುಲಾ ಯೂಸ್ ಹಾಕೊಂಡು ವಿ ಲುಕಪ್ ಯೂಸ್ ಮಾಡ್ಕೊಂಡಿದ್ವಿ ಅಂದ್ರೆ ಒಂದ್ ವೇಳೆ ಡೈನಾಮಿಕ್ ಆಗಿ ನಾವು ಡೇಟಾ ಟೇಬಲ್ ಅಥವಾ ನಮ್ಮ ಮಾಸ್ಟರ್ ಟೇಬಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಅದು ಫಾರ್ಮುಲಾ ಬ್ರೇಕ್ ಆಗಿಬಿಡ್ತೈತಿ. ನೆಕ್ಸ್ಟ್ ರಿಸಲ್ಟ್ ಕೊಡಂಗಿಲ್ಲ. ಮತ್ ನಾವು ಹೊಸದಾಗಿ ಫಾರ್ಮುಲಾ ಹಾಕ್ಬೇಕಾಗಿರ್ತೈತಿ. ನೆಕ್ಸ್ಟ್ ಫೀಚರ್ ಏನಂದ್ರ ಎರರ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಅಂದ್ರೆ ಏನಾದ್ರು ಎರರ್ ಬಂತಂದ್ರೆ ವಿ ಲುಕಪ್ ಅಲ್ಲಿ ಇಫ್ ಎರರ್ ಫಂಕ್ಷನ್ ಹಾಕಿ ಅದನ್ನ ನಾವು ಸಾಲ್ವ್ ಮಾಡ್ಕೊತೀವಿ. ಇಲ್ಲಿ ಎಕ್ಸ್ ಲುಕಪ್ ಅಲ್ಲಿ ಏನಾಗ್ತದಂದ್ರೆ ಒಂದ್ರೆ ಡೇಟಾ ಸರ್ಚ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಬೇಕಾಗಿದ್ದ ಡೇಟಾ ಸಿಗ್ಲಿಲ್ಲ ಅಂದ್ರೆ ನಾಟ್ ಫೌಂಡ್ ಅಂತ ಮೆಸೇಜ್ ಡಿಸ್ಪ್ಲೇ ಆಕೈತಿ. ಮತ್ತೆ ಸರ್ಚ್ ಡೈರೆಕ್ಷನ್ ನೆಕ್ಸ್ಟ್ ಫೀಚರ್ ಅಂದ್ರೆ ಸರ್ಚ್ ಡೈರೆಕ್ಷನ್ ಟಾಪ್ ಟು ಬಾಟಮ್ ಅಲ್ಲಿ ಅಂದ್ರೆ ಮೇಲಿಂದ ಕೆಳಗಷ್ಟ ಡೇಟಾ ಸರ್ಚ್ ಮಾಡ್ತೈತಿ. ಎಕ್ಸ್ ಲುಕಪ್ ಒಳಗ ಟಾಪ್ ಟು ಬಾಟಮ್ ಅಥವಾ ಬಾಟಮ್ ಟು ಟಾಪ್ ಡೇಟಾ ಸರ್ಚ್ ಆಕೈತಿ. ನೆಕ್ಸ್ಟ್ ಫೀಚರ್ ಏನಂದ್ರೆ ಮಲ್ಟಿಪಲ್ ರಿಸಲ್ಟ್ಸ್. ವಿ ಲುಕಪ್ ನಾಗ ಓನ್ಲಿ ಒನ್ ವ್ಯಾಲ್ಯೂ ಡಿಸ್ಪ್ಲೇ ಆಕೈತಿ. ಎಕ್ಸ್ ಲುಕಪ್ ಒಳಗ ಕ್ಯಾನ್ ರಿಟರ್ನ್ ಮಲ್ಟಿಪಲ್ ಕಾಲಮ್ಸ್ ಅಂದ್ರೆ ಮಲ್ಟಿಪಲ್ ಡೇಟಾನ ನಾವು ಸರ್ಚ್ ಮಾಡ್ಬೋದು. ಯೂಸೇಜ್ ಹಂಗ ಅಂತಿದ ವಿ ಲುಕಪ್ ಮೋರ್ ಕಾಂಪ್ಲೆಕ್ಸ್ ಐತಿ. ಎಕ್ಸ್ ಲುಕಪ್ ಒಳಗ ಸಿಂಪಲ್ ಅಂಡ್ ಈಸಿಯರ್ ಐತಿ. ಅವೈಲೇಬಿಲಿಟಿ ಅಂದ್ರ ಎಲ್ಲಾ ವರ್ಷನ್ ಒಳಗೂ ವಿ ಲುಕಪ್ ಅವೈಲೇಬಲ್ ಐತಿ. ಎಕ್ಸ್ ಲುಕಪ್ ಮಾತ್ರ ಎಕ್ಸೆಲ್ 365 ಅಂಡ್ ಎಕ್ಸೆಲ್ 2021+ ವರ್ಷನ್ಸ್ ನಾಗ ಮಾತ್ರ ಅವೈಲೇಬಲ್ ಐತಿ. ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಸಮ್ ಉದಾಹರಣೆಗಳೊಂದಿಗೆ ಒಂದೆರಡು ಎಕ್ಸಾಂಪಲ್ ಜೊತೆಗೆ ನೋಡೋಣ. ಇಲ್ಲಿ ಒಂದು ಎಂಪ್ಲಾಯ್ ಮಾಸ್ಟರ್ ಟೇಬಲ್ ತಗೊಂಡೆ ನಾನು. ಇಲ್ಲಿ ಏನೈತೆ ಅಂದ್ರೆ ಎಂಪ್ಲಾಯ್ ಐಡಿ, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್ ಅಂತ ಮೂರ್ ಕಾಲಮ್ ಅದಾವ. ನಮ್ಗೆ ಏನ್ ಬೇಕಂದ್ರ ಎಂಪ್ಲಾಯ್ ಐಡಿಗೆ ಬರೀ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ E101 ಎಂಪ್ಲಾಯ್ ಐಡಿಗೆ ಡಿಪಾರ್ಟ್ಮೆಂಟ್ ಯಾವ್ದೈತೆ ಅಂತ ಹೇಳಿ ಸರ್ಚ್ ಮಾಡ್ಬೇಕಾಗಿರ್ತೈತಿ. ಮತ್ತೆ ಡಿಪಾರ್ಟ್ಮೆಂಟ್ HR ಗೆ ಎಂಪ್ಲಾಯ್ ಐಡಿ ಏನಂತ ಸರ್ಚ್ ಮಾಡ್ಬೇಕಾಗಿರ್ತೈತಿ. ಅಂದ್ರೆ ವೈಸ್ ವರ್ಸ ಬೇರೆ ನಾವು ಹಾಕೊಂಡು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಸರ್ಚ್ ಮಾಡ್ಕೋಬಹುದು. ನಾ ಇಲ್ಲೇ ಒಂದ್ ಹಂಗ ಜಸ್ಟ್ ಒಂದ್ ಎಕ್ಸಾಂಪಲ್ ತಗೊಂಡಿನಿ. ಈಕ್ವಲ್ ಟು ಎಕ್ಸ್ ಲುಕಪ್ ಫಾರ್ಮುಲಾ ಅಂದ್ರೆ ಲುಕಪ್ ವ್ಯಾಲ್ಯೂ ಅಂದ್ರೆ ಫಾರ್ಮೆಟ್ ಬಂದೈತೆ ನೋಡ್ರಿ. ನೆಕ್ಸ್ಟ್ ಕೆಳಗಿಲ್ಲ ಲುಕಪ್ ವ್ಯಾಲ್ಯೂ ಅಂದ್ರೆ ಎಂಪ್ಲಾಯ್ ಐಡಿ ಲುಕಪ್ ಅರೇ ಮೀನ್ಸ್ ನಾವ್ ಯಾವ ವ್ಯಾಲ್ಯೂ ನೋಡಕತ್ತೇವಲ್ಲ ಆ ವ್ಯಾಲ್ಯೂದು ಅರೇ ಹಾಕೋಬೇಕಿಲ್ಲ. ಅಂದ್ರೆ ನಮ್ಗೆ ಏನ್ ಬೇಕು E101 ಐತಿಲ್ಲ ಅದ್ರದ್ದು ಅರೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ನಾನು. ನಮ್ಗೆ ಏನ್ ಬೇಕು ಡಿಪಾರ್ಟ್ಮೆಂಟ್ ರೇಂಜ್ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲ. ಡಿಪಾರ್ಟ್ಮೆಂಟ್ ಅರೇ just close the bracket and enter.
ನಾವು ಹಿಂದಿನ ವಿಡಿಯೋದಾಗ ಏನಾಗ್ತಿತ್ತು ಅಂದ್ರೆ ವಿಲುಕಪ್ ಒಳಗ ಅಲ್ಲಿ ಇದು ಹಾಕ್ಬೇಕಿತ್ತು, ಅಪ್ರಾಕ್ಸಿಮೇಟ್ ಮ್ಯಾಚ್ ಹಾಕ್ಬೇಕಾಗಿತ್ತು. 0-4 ಎಕ್ಸಾಕ್ಟ್ ಮ್ಯಾಚ್, 1-4 ಅಪ್ರಾಕ್ಸಿಮೇಟ್ ಮ್ಯಾಚ್ ಅಂತೇಳಿ ಹಾಕಿದ್ರೆ ವ್ಯಾಲ್ಯೂ ಸರ್ಚ್ ಹಾಕಿತ್ತು. ಆದ್ರೆ ಇಲ್ಲಿ ಅವೆರಡೂ ಇಲ್ಲ. ಜಸ್ಟ್ ನಾವು ರೇಂಜ್ ಲುಕಪ್ ವ್ಯಾಲ್ಯೂಗೆ ರೇಂಜ್ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ರಿಸಲ್ಟ್ ಬರ್ತದೆ. ಅಂದ್ರೆ ಈ 101ಗೆ ಡಿಪಾರ್ಟ್ಮೆಂಟ್ ಏನೈತಿ HR ಐತೆ ಅಂತ ಹೇಳಿ ಡಬಲ್ ಕ್ಲಿಕ್ ಮಾಡಿದ್ರೆ ಆಟೋ ಫಿಲ್ ಆಗೈತೆ. ನೆಕ್ಸ್ಟ್ ಏನ್ ಬೇಕಂದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಎಂಪ್ಲಾಯ್ ಐಡಿ ಎಷ್ಟೈತೆ ಅಂತ ಹೇಳಿ ಇಲ್ಲಿ HR ಡಿಪಾರ್ಟ್ಮೆಂಟ್ HR ಅಕೌಂಟ್ಸ್ IT ಸೇಲ್ಸ್ ತಗೊಂಡೆ ನಾನು. HR ಗೆ ಯಾವ ಎಂಪ್ಲಾಯ್ ಐಡಿ ಐತಿ, ಅಕೌಂಟ್ಸ್ಗೆ ಯಾವ ಎಂಪ್ಲಾಯ್ ಐಡಿ, IT ಗೆ ಯಾವ ಎಂಪ್ಲಾಯ್ ಐಡಿ ಅಂತ ಹೇಳಿ ನೋಡೋಣ. ಈಗ ಈಕ್ವಲ್ ಟು ಸೈನ್ ಎಕ್ಸ್ ಲುಕಪ್ ಫಂಕ್ಷನ್, ಎಕ್ಸ್ ಲುಕಪ್ ವ್ಯಾಲ್ಯೂ, ಲುಕಪ್ ಅರೇ, ಕಾಮಾ, ನಮ್ಗೆ ಏನ್ ಫೈಂಡ್ ಮಾಡ್ಬೇಕಾಗಿತ್ತು, ಎಂಪ್ಲಾಯ್ ಐಡಿ ಫೈಂಡ್ ಮಾಡ್ಬೇಕೈತಿ. ಎಂಪ್ಲಾಯ್ ಐಡಿ ರೇಂಜ್ ಕ್ಲೋಸ್ ದ ಬ್ರಾಕೆಟ್ ಅಂಡ್ ಎಂಟರ್. ಇಲ್ಲಿ ಕಾಮ ಹಾಕ್ಬಿಟ್ಟು ಕಾಲ್ ಓಕೆ ಅಂದ್ರೆ HR ಗೆ ಈ 101 ಐತೆ ಅಂತ ಹೇಳಿ ಡಿಸ್ಪ್ಲೇ ಆಯ್ತು. ಮತ್ತೆ ನೆಕ್ಸ್ಟ್ ಆಟೋ ಫಿಲ್ ಆಗ್ತಾವ. ಇನ್ನೊಂದೇನ್ ಟೇಬಲ್ ತಗೊಂಡೇನಂದ್ರೆ ಸ್ಟೂಡೆಂಟ್ ಲುಕ್ಅಪ್ ಅಂತ ಹೇಳಿ. ಸ್ಟೂಡೆಂಟ್ ಲುಕ್ಅಪ್ ಸ್ಟೂಡೆಂಟ್ ಮಾರ್ಕ್ಸ್ ಇರ್ತೈತೆ ಇಲ್ಲಿ, ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟೂಡೆಂಟ್ ಮಾರ್ಕ್ಸ್ ಅಂತ ಹೇಳಿ ನಾವು ಯಾವ ರೋಲ್ ನಂಬರ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಾವ ಅಂತ ಹಂಗೂ ಫೈಂಡ್ ಮಾಡ್ಬೋದು. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ನ ಯಾವ ಸ್ಟೂಡೆಂಟ್ ತಗೊಂಡನ ಅಂತ ಹೇಳಿ ಅದನ್ನು ಫೈಂಡ್ ಮಾಡ್ಬೋದು ಇಲ್ಲಿ. ಇಲ್ಲ ರೋಲ್ ನಂಬರ್ ಹಾಕೊಂಡಿನ ಮಾರ್ಕ್ಸ್ ಫೈಂಡ್ ಮಾಡ್ಬೇಕು. 101 ರೋಲ್ ನಂಬರ್ಗೆ ಮಾರ್ಕ್ಸ್ ಎಷ್ಟಿದಾವ, 102ಗೆ ಮಾರ್ಕ್ಸ್ ಎಷ್ಟಿದಾವ ಅಂತ ಫೈಂಡ್ ಮಾಡ್ಬೇಕು. ಅವಾಗ ನಾವು 1 by 1 ಟೇಬಲ್ ನೋಡ್ಕೋತಾ ಬದಲಾಗಿ ಟೇಬಲ್ ನೋಡ್ಕೊಂಡು ಹೋಗೋ ಬದಲಾಗಿ ಇದೇ ಮಾಡೋದು, ರೋಲ್ ಎಕ್ಸ್ ಲುಕಪ್ ಫಾರ್ಮುಲಾ ಹಾಕಿ ವ್ಯಾಲ್ಯೂಸ್ನ ಫೈಂಡ್ ಮಾಡ್ಬೋದು. ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಲುಕಪ್ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ಕೋಕಿಲ್ಲ. J6 ಮೀನ್ಸ್ ಕಾಲಮ್ ರೆಫರೆನ್ಸ್ ಅದ 101, ಕಾಮಾ ಲುಕಪ್ ಅರೆ ಅಂದ್ರೆ ಇದು ರೋಲ್ ನಂಬರ್ ಅರೆ ಮಾಸ್ಟರ್ ಟೇಬಲ್ ಒಳಗೆ ಅರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಕಾಮಾ ನಾವೇನ್ ನೋಡಾಕ್ತೀವಿ ಮಾರ್ಕ್ಸ್ ರೇಂಜ್ ಎಂಟರ್. ಅಂದ್ರೆ 101ಗೆ 88 ಮಾರ್ಕ್ಸ್ ಐತೆ ಅಂತ ಹೇಳಿ 102ಗೆ ಡಬಲ್ ಕ್ಲಿಕ್ ಮಾಡಿ ಟ್ರೈ ಮಾಡಿದ್ರೆ ಬರ್ತಾವ. ನೆಕ್ಸ್ಟ್ ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಯಾವ ಸ್ಟೂಡೆಂಟ್ ತಗೊಳೋಣ ಅಂತ ಹೇಳಿ again equal formula x lookup function, lookup value, comma, lookup range, marks range, comma, ನಮ್ಗೆ ಏನ್ ಬೇಕು ಸ್ಟೂಡೆಂಟ್ ನೇಮ್ ರೇಂಜ್ ಬೇಕು, ಸ್ಟೂಡೆಂಟ್ ನೇಮ್ ರೇಂಜ್, ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಅಂದ್ರೆ 88 ಮಾರ್ಕ್ಸ್ ಅಮಿತ್ ಬಂದವ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದೇನಂತ ಪ್ರಾಡಕ್ಟ್ ಪ್ರೈಸ್ ಲುಕಪ್ ವ್ಯಾಲ್ಯೂಸ್ ಮಾಡೋಣ. ಇಲ್ಲೇ ಪ್ರಾಡಕ್ಟ್ ನೇಮ್ ಐತಿ, ಅದಕ್ಕೆ ಪ್ರೈಸ್ ಎಷ್ಟಂತೆ, ಮೌಸ್ಗೆ ಎಷ್ಟೈತಿ, ಕೀಬೋರ್ಡ್ಗೆ ಸ್ಪೀಕರ್ಗೆ ಎಷ್ಟು ಅದಂತೆ ವ್ಯಾಲ್ಯೂಸ್ ಲುಕಪ್ ಮಾಡೋದು. ಈಕ್ವಲ್ ಟು ಎಕ್ಸ್ ಲುಕಪ್ ಮೌಸ್ ಲುಕಪ್ ವ್ಯಾಲ್ಯೂ ಮೌಸ್ ಐತಿ, ಕಾಮಾ ಲುಕಪ್ ಅರೆ, ಕಾಮಾ ಪ್ರೈಸ್ ರೇಂಜ್ ಪ್ರೈಸ್ ಅರೆ ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್. ಮೌಸ್ ಪ್ರೈಸ್ ಏನಂತಂದ್ರೆ 799 ಅಂತ ಹೇಳಿ.
ನೆಕ್ಸ್ಟ್ ನಾವು ಬೇರೆ ಮಾಡ್ಬೋದು. ಪ್ರಾಡಕ್ಟ್ ಯಾವ ಪ್ರಾಡಕ್ಟ್ ಹಿಡಿದು ಎಷ್ಟು ಪ್ರೈಸ್ ಐತೆ ಅಂತ ಹೇಳಿ. ಪ್ರಾಡಕ್ಟ್ ಹಿಡಿ ಎಷ್ಟು ಅದಾವ ಕಾಪಿ ಮಾಡ್ಕೋತೀನಿ ಇಲ್ಲಿ. ಪ್ರೈಸ್ ನಾವು ಏನು ಫೈಂಡ್ ಮಾಡ್ಬೇಕಂದ್ರೆ ಪ್ರೈಸ್ ಈಕ್ವಲ್ ಟು ಸೈನ್ ಎಕ್ಸ್ ಲುಕಪ್ ವ್ಯಾಲ್ಯೂ ಕಾಮ ಪ್ರಾಡಕ್ಟ್ ಐ ಡಿ ರೇಂಜ್ ಕಾಮ ಪ್ರೈಸ್ ರೇಂಜ್ ಕ್ಲೋಸ್ ಆ್ಯಂಡ್ ಎಂಡ್ ಅಂದ್ರೆ P101 ಪ್ರಾಡಕ್ಟ್ ಐ ಡಿ ಪ್ರೈಸ್ 799 ಐತಂತೆ. ನೆಕ್ಸ್ಟ್ ಅಟೆಂಡೆನ್ಸ್, ಯಾರು ಅಬ್ಸೆಂಟ್ ಅದಾರ ಯಾರು ಪ್ರೆಸೆಂಟ್ ಅದಾರ ಅಂತ ಫೈಂಡ್ ಮಾಡ್ಬೇಕಾಗಿರ್ತದೆ. ಅವಾಗ ಎಲ್ಲ ಟೇಬಲ್ 1 by 1 ಹೋಗೋಕ್ಕಿಂತ ಜಸ್ಟ್ ಒಂದು VLOOKUP ಫಂಕ್ಷನ್ ಎಕ್ಸ್ ಲುಕಪ್ ಫಂಕ್ಷನ್ ಹಾಕಿ ಅಟೆಂಡೆನ್ಸ್ ನ ಲುಕಪ್ ಮಾಡ್ಕೋಬಹುದು. ಈಕ್ವಲ್ ಟು ಸೈನ್ ನಮ್ಗೆ ಏನ್ ಬೇಕಂದ್ರ ಯಾರು ಅಬ್ಸೆಂಟ್ ಅದಾರ ಅಂತ ಹೇಳ್ಬೇಕಾಗಿರ್ತದೆ. ಅವಾಗ ನೇಮು ಸ್ಟೇಟಸ್ ನೇಮ್ ಯಾವ್ದು ಅಂದ್ರೆ ಇವು ನೇಮ್ ಡಿಫಾಲ್ಟ್ ಆಗಿ ನೇಮ್ ಅದಾವ ಇಲ್ಲಿ. ಆ ಟೇಬಲ್ ನ ಕೊಟ್ಟಿದ್ದೀನಿ ನೇಮ್ಸ್ ಅದಾವ. ಅಂದ್ರೆ ಇವರು ಅಬ್ಸೆಂಟ್ ಅದಾರ ಪ್ರೆಸೆಂಟ್ ಅದಾರ ಅಂತ ಹೇಳಿ ಫೈಂಡ್ ಮಾಡ್ಬೇಕಾಗಿರ್ತದೆ. ಈಗ ಲುಕಪ್ ಫಾರ್ಮುಲಾ ಲುಕಪ್ ವ್ಯಾಲ್ಯೂ ಕಾಮ ರೇಂಜ್ ನೇಮ್ ರೇಂಜ್ ಕಾಮ ಸ್ಟೇಟಸ್ ರೇಂಜ್. ನಾವೇನ್ ಮಾಡ್ತೀವಿ ಅದು ಸ್ಟೂಡೆಂಟ್ ಅಬ್ಸೆಂಟ್ ಅದಾನ ಪ್ರೆಸೆಂಟ್ ಅದಾನ ಅಂತ ನೋಡ್ಬೇಕಾಗಿರ್ತದೆ. ಅದಕ್ಕೆ ಆ ರೇಂಜ್ ಸ್ಟೇಟಸ್ ರೇಂಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಪ್ರೆಸೆಂಟ್ ರವಿ ಪ್ರೆಸೆಂಟ್ ಅದಾನ ಇಂದ ಪ್ರಿಯಾ. ನೆಕ್ಸ್ಟ್ ಆಟೋ ಡ್ರ್ಯಾಗ್ ಮಾಡಿದ್ರೆ ಬರ್ತದೆ. ಡ್ರ್ಯಾಗ್ ಆಟೋಮೆಟಿಕ್ ವ್ಯಾಲ್ಯೂಸ್ ಫಿಲ್ ಅಪ್. ನೆಕ್ಸ್ಟ್ ಇನ್ನೊಂದು ಟೇಬಲ್ ಐತಿ ಸ್ಯಾಲ್ರಿ ಅಂತ ಹೇಳಿ. ಸ್ಯಾಲ್ರಿ ಲುಕಪ್ ಈ ಎಂಪ್ಲಾಯಿಗೆ ಎಷ್ಟು ಸ್ಯಾಲ್ರಿ ಐತಿ, ಈ 102 ಎಷ್ಟು ಸ್ಯಾಲ್ರಿ ಐತಿ, ಈ 103 ಎಷ್ಟು ಸ್ಯಾಲ್ರಿ ಐತಿ ಅಂತ ಹೇಳಿ ಫೈಂಡ್ ಮಾಡೋಣ. Equal to X lookup value comma lookup range comma salary range. Close and enter. ಅಂದ್ರೆ ಈ 101 ಗೆ ಸ್ಯಾಲರಿ 35,000 ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಆಟೋ ಫಿಲ್ ಆಗ್ತಾವ. ಇವತ್ತಿನ ನೋಡಿ ಏನಂದ್ರೆ ಜಸ್ಟ್ ಎಕ್ಸ್ ಲುಕಪ್ ಯೂಸ್ ಮಾಡ್ಕೊಂಡು ಒಂದು ಸಿಂಪಲ್ ಎಕ್ಸಾಂಪಲ್ಸ್ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದೊಳಗ ವಿತ್ ಬಿಸ್ನೆಸ್ ಸಿನಾರಿಯೋಸ್ ಅಂಡ್ ವಿತ್ ರಿಯಲ್ ಎಕ್ಸಾಂಪಲ್ಸ್ ನೋಡೋಣ. ಥ್ಯಾಂಕ್ ಯು.